ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಒಂದು ಹುಂಡೈ ಕ್ರೆಟಾ ಗಾಡಿ ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ವಾಟ್ಸಪ್ ಮಾಡಿದ್ದೀರಾ? ಹೌದು. ಅಲ್ಲ, ಯಾವ ಮಾಡಲ್ ಸರ್ ಇದು ಗಾಡಿ? 17 2017 ಸರ್? ಹಾಂ, ಆಗಸ್ಟ್. ಸರ್ ಗಾಡಿ ಎಷ್ಟು ಓಡಿದೆ ಸರ್? 22,000 ಏನೋ ಓಡಿದೆ ಅಷ್ಟೇ. 27,000 ಓಡಿದೆಯಾ? ಹಾಂ. ಸರ್ ಓನರು? ನಾನೇ ಫಸ್ಟ್ ಪಾರ್ಟಿ, ನಾನೇ. ಈಗ ಫಸ್ಟ್ನೇ ಓನರಲ್ಲೇ ಇದೆ ಗಾಡಿ ಈಗ? ಹೌದು ಹೌದು. ನೆಕ್ಸ್ಟ್ ತಗೊಳ್ಳೋ ಎರಡನೇ ಓನರಾ? ಹೌದು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿದು? ಹಾಂ, ರನ್ನಿಂಗ್ ಇದೆ. ಓಕೆ, ಟ್ರಾನ್ಸ್ಫರು ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ನೀವು ಮಾಡಿಸ್ಕೋಬೇಕಲ್ವ? ತಗೊಳ್ಳೋರು ಯಾರು ಇರ್ತಾರೆ ಅವ್ರು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಮಾಡಿಸ್ಕೊ. ಅಕಸ್ಮಾತ್ ಬೇರೆ ಜಿಲ್ಲೆಗಳಿಗೆ ಯಾರನ್ನ ಗಾಡಿ ತಗೊಂಡೋಗೋರಿದ್ರೆ ನೀವು CC ಎತ್ಕೊಡ್ಬೇಕಾಗತ್ತೆ. CC ಕೊಡಿಸ್ಬೇಕಾ ನಾವು? ಅಕಸ್ಮಾತ್ ಬೆಂಗಳೂರಲ್ಲಿ, ನಿಮ್ದು ಬೆಂಗಳೂರಾ ಸರ್? ಇಲ್ಲ, ನಂದು ಮೈಸೂರು ಡಿಸ್ಟಿಕ್ ಹುಣಸೂರು. ಓಕೆ, ಮೈಸೂರು ಡಿಸ್ಟಿಕ್ಕಲ್ಲೇ ಓಡಿಸಂಗಿದೆ, CC ಅವಶ್ಯಕತೆ ಏನಿರಲ್ಲ. ಹಾಂ. ಆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಜಿಲ್ಲೆಗೆ ಯಾರನ್ನ ತಗೊಂಡೋಗೋರಿದ್ರೆ ಗಾಡಿ CC ತಗೊಡ್ಬೇಕಾಗತ್ತೆ ಅಲ್ಲಿನ RTO ಆಫೀಸ್ಗೆ ಹೋಗ್ಬಿಟ್ಟು. ಹಾಂ ಹಾಂ ಹಾಂ. ಸೊ ಅದು ನೋಡ, ನಿನ್ನ ಕಸ್ಟಮರ್ ಯಾವ ರೀತಿ ಯಾವ ಊರವ್ರ ಕಸ್ಟಮರ್ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸರಿ ಸರಿ. ಹಾಂ. ಓಕೆ ಸರ್, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಇಲ್ಲ, ಹೊಸ ಗಾಡಿ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಹಾಂ, ರನ್ನಿಂಗ್ ಇದೆ. ಸರ್ ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಫೈನ್ಗಳು ಇಲ್ಲ, ಯಾವುದೂ ಇಲ್ಲ. ಆ ಥರ ಏನಿಲ್ಲ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಹಾಕ್ಸಿದ್ದೀರಾ? ಹಾಂ, ಇದು SX ಮಾಡಲ್, ಇದು ಹೈ ರೇಂಜ್ ಮಾಡಲ್. ಇದು ಟಾಪ್ ಅಂಡ್ ಮಾಡಲ್ ಬಂದ್ಬಿಡುತ್ತೆ ಎಲ್ಲ? ಟಾಪ್ ಎಂಡ್ ಮಾಡಲ್ ಇರೋದ್ರಿಂದ ಅದಕ್ಕೇನು ಯಾವುದು ಹಾಕ್ಸಿಲ್ಲ ನಾವು. ಓಕೆ ಸರ್, ಗಾಡಿಗೆ ಮ್ಯಾಗ್ವಿಲ್ ಇದೆ ಸರ್? ಹಾಂ, ಲೈವ್ ಇಲ್ಲ. ಹೌದು, 17 ಇಂಚಸ್ ಅದು, 16 ಅಲ್ಲ, 17 ಇಂಚಸ್. ಟಾಪ್ ಎಂಡ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಎಲ್ಲ ಬಂದ್ಬಿಡುತ್ತೆ. ಸೀಟ್ ಕವರು ನಿಮಗೆ ಗಣೇಶ ಇಂದನೂ ಅದೇ ಬಂದ್ಬಿಡುತ್ತೆ. ಸೀಟ್ ಕವರು, ಗಣೇಶ, ಪರ್ಫ್ಯೂಮ್ ಎಲ್ಲ ಅವರೇ ಕೊಡೋದ್ರಿಂದ ನಾವೇನು ಹಾಕ್ಸೋಂಗಿಲ್ಲ. ಓಕೆ ಸರ್, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? 21-22 ಸಾವಿರ ಓಡಿದೆ ಅಂದರೆ ನಿಮ್ಗೆ ಲೆಕ್ಕ ಹಾಕೊಳ್ಳಿ. 80%. ಒಂದು 80% ಇರುತ್ತಾ? 80% ಇರುತ್ತೆ ಸರ್. ಒಂದು ಪಂಚರ್ ಆಗಿಲ್ಲ. ಹಾಂ ಹಾಂ ಹಾಂ. ಅಲ್ಲಿಗೆ ಏನು ನಾನು ಹೇಳೋಂಗಿಲ್ಲ. ಅರ್ಥ ಆಯ್ತು ಬಿಡಿ ಸರ್. ಗಾಡಿ ಓಕೆ, ಗಾಡಿ ಎಲ್ಲಾರು ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾದರೂ ಸಣ್ಣ ಪುಟ್ಟ? ಏನು ನಥಿಂಗ್, ಏನೂ ಇಲ್ಲ. ಓಕೆ ಸರ್, ಇದು ಫ್ಯೂಲು ಪೆಟ್ರೋಲ್ ಡೀಸೆಲ್ಲ ಸರ್? ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಅಂದಾಜು? 15 ಕೊಡುತ್ತೆ. 15. ಓಕೆ, ಗಾಡಿ ಸನ್ರೂಫ್ ಇದೆಯಾ ಸರ್? ಸನ್ರೂಫಾ? ಹಾಂ ಹಾಂ, ಸನ್ರೂಫ್ ಗಾಡಿನೇ. ಓಕೆ, ಟಾಪ್ ಎಂಡ್ ಅಲ್ಲ, ಸಾರಿ, ಸನ್ರೂಫ್ ಬರಲ್ಲ. 17 ಮಾಡಲ್ ಸನ್ರೂಫ್ ಇಲ್ಲ. ಸನ್ರೂಫ್ ಒಂದಿಲ್ಲ. 18 ಬಂತು. 18 ಸ್ಟಾರ್ಟ್ ಆಯಿತು, 17 ಇಲ್ಲ ಅಂತ ಹೇಳ್ತಾ ಇದ್ದೀರಾ? 17 ಇಲ್ಲ. ಹೌದು. ಓಕೆ ಸರ್. ಸರ್ ಲೊಕೇಶನ್ ಎಲ್ಲಿ ಬರ್ತದೆ, ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಅಂದರೆ? ಹುಣಸೂರು ಗೋಕುಲ್ ರೋಡ್ ಅಂದರೆ ಗೊತ್ತಾಗುತ್ತೆ. ಮೈಸೂರು ಹುಣಸೂರು ಗೋಕುಲ್ ರೋಡ್ 45 ಕಿಲೋಮೀಟರ್ ಹುಣಸೂರು. ಹುಣಸೂರು ಬಂದು ಫೋನ್ ಮಾಡಿದ್ರೆ ಆಯ್ತು, ಇಲ್ಲಾಂದ್ರೆ ಗೋಕುಲ್ ರೋಡ್ ಅಂದರೆ ಆಯಿತು. ಓಕೆ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಕಟ್ಟಿರಲ್ಲ? ಇದೆ ಕೊಡಿ. ಓಕೆ ಸರ್, ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ನಾನು 13.5. ಸರ್ 13,50,000 ಹೇಳ್ತಾ ಇದ್ದೀರಾ? ಹಾಂ ಸರ್, ಆ್ಯಕ್ಚುಲಿ ಇದು ಹೊಸ ತಗೋಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? 18 ಪಾಯಿಂಟ್ ಏನೋ ಇದೆ ಇವಾಗ. 18.5 ಇದೆ. 18.5 ಇದೆ ಇವಾಗ. ಆದ್ರೂ ಈ ಬಾಡಿ ಈ ಒಂದಿದು ಬರೋದಿಲ್ಲ. ಎಲ್ಲ ಗಾಡಿನ ಕುಬ್ಜ ಮಾಡಾಕ್ಬಿಡ್ತಾರೆ. ಇಷ್ಟು ವಿಶಾಲತೆ, ಇಂಟರ್ನಲ್ ಸ್ಪೇಸಸ್ಸು ಯಾವುದು ಇಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ. ನಮಗೆ ಮೇಜರ್ ಆಗಿರೋದೀಗ ಓಡ್ಸೋರಿಲ್ಲ ಅಂತನಾ? ಓಡ್ಸೋರು ಇಲ್ಲದೆ ಇರೋದೇನೆ ನೋಡಿದ್ರಲ್ಲ ನೀವು. 21-22 ಸಾವಿರ 7 ಇಯರ್ಸ್ಗೆ 22 ಸಾವಿರ ಓಡಿಸಿದೀವಿ ಅಂದ್ರೆ ಜಾಸ್ತಿ ಅವರೇಜ್ 3,000ನೂ ಬೀಳಿಲ್ಲ. ಇಷ್ಟು ದೊಡ್ಡ ಬಂಡವಾಳ ಹಾಕಿ ಇಟ್ಕೊಳ್ಳೋ ಬದಲು ಯಾವ್ದಾರ ಸಣ್ಣ ತಗೊಳ್ಳೋಣ ಅನ್ನೋದು. ನಿಮ್ಮ ಹತ್ರನೇ ಬೇರೆ ಯಾವ್ದಾರ ಸಣ್ಣ ಬೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಈಗ ಇಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಲ್ಲ ಸರ್ ಈಗ? ಹೌದೌದು. ಯಾವ್ದಾರ ಒಂದು ಸೆಕೆಂಡ್ ತಗೊಂಡು ಎಲ್ಲೋ ಹೋಗುವಾಗ ಬರುವಾಗ ಅಷ್ಟೇ ತಾನೇ ನಾವು ಓಡಿಸೋದು. ಜಾಸ್ತಿ
ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಆಗೋಗ್ಬಿಡ್ತದೆ ಅಂತ ನಿಮ್ಮ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿದೆ ಸರ್. ಮತ್ತೆ ಇನ್ನೊಂದೇನಂದ್ರೆ ಸುಮ್ನೆ ಐಡ್ಲಿಂಗ್, ಸುಮ್ನೆ ಇನ್ಶೂರೆನ್ಸ್ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಅದು ಖರ್ಚು ಬರುತ್ತೆ. ಸುಮ್ನೆ ಇನ್ಶೂರೆನ್ಸ್ 22-23 ಸಾವಿರ ರೂಪಾಯಿ ಎವ್ರಿ ಇಯರ್ ಕಟ್ಕೊಂತ ಹೋಗ್ಬೇಕು. ಇದೇನಾಗ್ತದೆ, ಚೆನ್ನಾಗಿರೋ ಗಾಡಿ ಆದ್ರೆ ಫ್ರೆಂಡ್ಸ್ ಗಳು ಜಾಸ್ತಿ ಕೇಳಕ್ ಶುರು ಮಾಡ್ತಾರೆ. ಈ ಸಣ್ಣ ಪುಟ್ಟ ಹೊಡ್ತಾಗಳು ಜಾಸ್ತಿ, ಕೊಡಂಗಿಲ್ಲ ಅನ್ನಂಗಿಲ್ಲ, ಬಿಡಂಗಿಲ್ಲ ಅನ್ನಂಗಿಲ್ಲ. ಆಯ್ತು ಸರ್, ಇರ್ಲಿ ನೋಡೋಣ. ಈಗ 13.5 ಹೇಳ್ತಾ ಇದೀರಲ್ಲ ಸರ್ ಗಾಡಿ ರೇಟ್? ಅದ್ರಲ್ಲಿ ಏನೋ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಮಾಡ್ತೀರಾ? ಸರಿ ಆಯ್ತು, ನೋಡೋಣ ಸರ್. ವಿಡಿಯೋ ಮಾಡಿ ಹಾಕೋಣ. ಯಾರನ್ನ ತಗೊಳ್ಳೋರು ಬಂದ್ರೆ ನೋಡ್ಕೊಂಡು ಚಾನಲ್ ಕಡೆಯಿಂದ ಬಂದು ಸ್ವಲ್ಪ ನೋಡ್ಕೊಂಡು ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಆಯ್ತು, ಕೊಡ್ತೀನಿ. ಓಕೆ ಸರ್, ನಿಮ್ಮ ವಿಡಿಯೋ ನಾಳೆ ಫಸ್ಟ್ 9 ಗಂಟೆಗೆ ಬರುತ್ತೆ ಸರ್. ಓಕೆನಾ? ಸರಿ, ಆಯ್ತು. ಒಂದು 2-3 ದಿವಸ ಆದ್ಮೇಲೆ ಕಾಲ್ಸ್ ಎಲ್ಲ ಬರೋಕ್ಕೆ ಬರುತ್ತೆ, ಅಟೆಂಡ್ ಮಾಡಿ ನೋಡಿ. ಯಾರಿಗಾನ ನಿಮ್ಗೆ ವರ್ತ್ ಅನ್ಸಿದ್ರೆ ಅವ್ರಿಗೆ ಸೇಲ್ ಮಾಡಕ್ಕೆ ಇದು ಮಾಡಿ. ಆಯ್ತು, ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.